ಗುಡಿಗೆ ನಿಮ್ಮ ಬಂದೇನು, ಹೃದಯವೆನ್ನ ತಂದೇನು. ಗುಡಿಗೆ ನಿಮ್ಮ ಬಂದೇನು, ಹೃದಯವೆನ್ನ ತಂದೇನು. ಕೋಳದ ಕಮಲ ರವಿಯ ಉದಯ ದೊಡನೆ ಅರಳಿ ನಮಿಪುದು. ಕೋಳದ ಕಮಲ ರವಿಯ ಉದಯ ದೊಡನೆ ಅರಳಿ ನಮಿಪುದು. ಪಾಪಿ ನಾನು ಅದನು ಗಂಡು ಪಾದ ಪಿಡಿಯ ಬಂದೇನು. ಗುಡಿಗೆ ನಿಮ್ಮ ಬಂದೇನು, ಹೃದಯವೆನ್ನ ತಂದೇನು. ಪ್ರಾಣಿ ಪಕ್ಷಿ ಕ್ರಿಮಿಯೋ ಕೀಟ ನಿಮ್ಮ ನಾಮ ಭಜಿಪುವು. ಪ್ರಾಣಿ ಪಕ್ಷಿ ಕ್ರಿಮಿಯೋ ಕೀಟ ನಿಮ್ಮ ನಾಮ ಭಜಿಪುವು. ಪಾಪಿ ನಾನು ಅದನು ಕಂಡು ಪಾದ ಪಿಡಿಯ ಬಂದೇನು. ಗುಡಿಗೆ ನಿಮ್ಮ ಬಂದೇನು, ಹೃದಯವೆನ್ನ ತಂದೇನು. ಪಿತನ ಮತ್ತು ಸುತರ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿ, ಕೆಲವು ಯೆಹೂದ್ಯರು ಪ್ರಭು ಯೇಸುವಿನಲ್ಲಿಗೆ ಬಂದು, ನೀವೇ ಅಭಿಷಿಕ್ತ ಲೋಕೋದ್ಧಾರಕಾಗಿದ್ದರೆ ನೀವು ನೇರವಾಗಿ ಹೇಳಿ ಎಂಬುದಾಗಿ ಕೇಳಿದಾಗ ಪ್ರಭು ಯೇಸು ಕ್ರಿಸ್ತರು ಆ ಯೆಹೂದ್ಯರಿಗೆ ಹೀಗೆಂದು ಉತ್ತರ ಕೊಡುತ್ತಾರೆ, ನಾನು ಆಗಲೇ ಹೇಳಿ ಆಗಿದೆ, ಹಾಗೂ ನಾನು ಮಾಡುವಂತ ಕಾರ್ಯಗಳು ಹಾಗೂ ನಾನು ಮಾಡಿದಂತ ಕಾರ್ಯಗಳೇ ಅದಕ್ಕೆ ಸಾಕ್ಷಿಯಾಗಿದೆ, ಆದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. ಪ್ರಿಯ ಸೋದರ ಸೋದರಿ, ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವನದಲ್ಲೂ ಸಹ ಹಲವಾರು ರೀತಿಯ ಅದ್ಭುತಗಳನ್ನು ಮಾಡಿದ್ದಾರೆ. ಹಲವಾರು ರೀತಿಯ ಅದ್ಭುತಗಳನ್ನು ಮಾಡಿರುವುದನ್ನು, ಬೇರೆಯವರ ಜೀವನದಲ್ಲಿ ಮಾಡಿರುವುದನ್ನು ಸಹ ನಾವು ನೋಡಿದ್ದೇವೆ, ಅವರ ಸಾಕ್ಷಿಯನ್ನು ನಾವು ಕೇಳಿದ್ದೇವೆ. ಆ ಯಹೂದ್ಯರ ರೀತಿಯಲ್ಲಿ ಹಲವೊಮ್ಮೆ ನಂಬಲು ಸಹ ಆ ನಿಜವಾದ ನಂಬಿಕೆ ವಿಶ್ವಾಸವಿಲ್ಲ. ಅದೇ ರೀತಿ ಪ್ರಭು ಯೇಸು ಕೇಳ್ತಾರೆ, ಯಾರು ನನ್ನನ್ನು ನಂಬಿ ನನ್ನಲ್ಲಿಗೆ ಬರುತ್ತಾರೋ ಅವರನ್ನು ನಾಶವಾಗಲು ನಾನು ಬಿಡುವುದಿಲ್ಲ, ನನ್ನ ಕುರಿಗಳನ್ನು ನಾನು ನಾಶವಾಗಲು ನಾನು ಬಿಡುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿ, ಪ್ರಭು ಯೇಸುವಿನಲ್ಲಿ ದೃಢವಾದ ನಂಬಿಕೆ ಮತ್ತು ವಿಶ್ವಾಸವನ್ನಿಟ್ಟು ಅವರಲ್ಲಿಗೆ ಹೋದಾಗ ಅವರು ಹಿಂದೆ ಈ ಶುಭ ಸಂದೇಶದಲ್ಲಿ ಹೇಳುವಂತ ಮಾತುಗಳ ಪ್ರಕಾರ ನಮ್ಮನ್ನು, ನಮ್ಮ ಕುಟುಂಬವನ್ನು ನಾಶ ಮಾಡಲು ಬಿಡುವುದಿಲ್ಲ. ಯಾಕೆಂದರೆ ನಾವು ಅವರ ಕುರಿಮರಿಗಳಾಗಿದ್ದೇವೆ, ಅವರು ನಮ್ಮ ಪಾಲಕರಾಗಿದ್ದಾರೆ. ಈ ಒಂದು ನಂಬಿಕೆಯಿಂದ ನಾವು ಈ ಬಲಿಪೂಜೆಯಲ್ಲಿ ಭಾಗವಹಿಸೋಣ. ನಮ್ಮ ಎಲ್ಲಾ ಪ್ರಾರ್ಥನೆ ಕೋರಿಕೆಗಳನ್ನು ಈ ಬಲಿಪೂಜೆ ಸಂದರ್ಭದಲ್ಲಿ ಪ್ರಭು ಯೇಸುವಿಗೆ ಸಮರ್ಪಿಸಿ ನಾವು ಮಾಡಿದಂತ ಎಲ್ಲಾ ಪಾಪಗಳಿಗೋಸ್ಕರ ದೇವರಲ್ಲಿ ಕ್ಷಮೆಯಾಚಿಸಿ ಈ ಬಲಿಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು ಪ್ರಯತ್ನಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ
ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರೇ ನಿಮ್ಮನ್ನು ನನಗಾಗಿ ನಾವು ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮ್ಮ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಪ್ರಭುವಿನ ಪುನರುತ್ಥಾನದ ರಹಸ್ಯಗಳನ್ನು ಆಚರಿಸುವ ನಾವು ನಮ್ಮ ರಕ್ಷಣೆಯ ಆನಂದವನ್ನು ಪಡೆಯಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮದೇ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೆಯ ವಾಚನ, ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸ್ಟೇಫನನ್ನು ಕೊಲೆಯಾದ ಮೊದಲುಗೊಂಡು ಉಂಟಾದ ಹಿಂಸಾಚಾರದ ನಿಮಿತ್ತ ಭಕ್ತಾದಿಗಳು ಚದುರಿ ಹೋದರು. ಅವರಲ್ಲಿ ಕೆಲವರು ಫೆನಿಷ್ಯ, ಸೈಪ್ರಸ್, ಅಂತಿಯೋಕ್ಯದವರೆಗೂ ಹೋಗಿ ಶುಭ ಸಂದೇಶವನ್ನು ಸಾರಿದರು. ಆದರೆ ಇದನ್ನು ಸಾರಿದ್ದು ಯಹೂದ್ಯರಿಗೆ ಮಾತ್ರ. ಸೈಪ್ರಸ್ ಮತ್ತು ಸಿರೇನಿನ ಕೆಲವು ಭಕ್ತರಾದರೂ ಅಂತಿಯೋಕ್ಯಕ್ಕೆ ಹೋಗಿ ಪ್ರಭು ಯೇಸುವಿನ ಶುಭ ಸಂದೇಶವನ್ನು ಗ್ರೀಕರಿಗೂ ಸಾರಿದರು. ಪ್ರಭುವಿನ ಶಕ್ತಿ ಅವರೊಡನೆ ಇತ್ತು. ಜನರು ಬಹುಸಂಖ್ಯೆಯಲ್ಲಿ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಅವರ ಭಕ್ತರಾದರು. ಈ ಸಮಾಚಾರ ಜೆರುಸಲೇಮಿನ ಧರ್ಮಸಭೆಗೆ ತಲುಪಿತು. ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಅವರು ಕಳುಹಿಸಿದರು. ಬಾರ್ನಬನು ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ಕಂಡು ಸಂತೋಷಪಟ್ಟನು. ಪ್ರಭುವಿಗೆ ದೃಢ ಮನಸ್ಸಿನಿಂದ ಪ್ರಾಮಾಣಿಕರಾಗಿರುವಂತೆ ಪ್ರೋತ್ಸಾಹಿಸಿದನು. ಬಾರ್ನಬನು ಸತ್ಪುರುಷನು, ಪವಿತ್ರಾತ್ಮ ಭರಿತನು ಹಾಗೂ ಅಗಾಧ ವಿಶ್ವಾಸವುಳ್ಳವನು. ಅನೇಕ ಜನರು ಪ್ರಭುವಿನ ಅನುಯಾಯಿಗಳಾದರು. ಅನಂತರ ಬಾರ್ನಬನು ಸೌಲನನ್ನು ಹುಡುಕಿಕೊಂಡು ತಾರ್ಸಕ್ಕೆ ಹೋದನು. ಅವನನ್ನು ಅಲ್ಲಿ ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಅವರಿಬ್ಬರು ಒಂದು ವರ್ಷವಿಡೀ ಧರ್ಮಸಭೆಯೊಂದಿಗೆ ಇದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಭಕ್ತಾದಿಗಳನ್ನು ಮೊದಲ ಬಾರಿಗೆ ಕ್ರೈಸ್ತರು ಎಂದು ಕರೆದದ್ದು ಅಂತಿಯೋಕ್ಯದಲ್ಲೇ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಪವಿತ್ರ ಪರ್ವತದಲ್ಲಿ ಪ್ರಭು ಸ್ಥಾಪಿಸಿಹನು ತನ್ನ ನಗರವನ್ನು. ಯಾಕೋಬ ವಂಶದ ಸಕಲ ನಿವಾಸಿಗಳಿಗಿಂತ ಸಿಯೋನ್ ಬಾರಗಳು ಆತನಿಗೆ ಸುಪ್ರೀತ. ದೈವ ಶ್ರೀನಗರವೇ ಕೇಳು, ಇವನ್ನು ನಿನ್ನ ಕುರಿತ ಅತಿಶಯೋಕ್ತಿಗಳನ್ನು. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ನನಗೆ ಮಣಿಯುವ ರಾಷ್ಟ್ರಗಳಲ್ಲಿ
ಈಜಿಪ್ಟ್ ಬಾಬೆಲ್ ದೇಶಗಳನ್ನು ಲೆಕ್ಕಿಸುವೆ. ಜೆರುಸಲೇಮಿನ ನಿವಾಸಿಗಳಲ್ಲಿ ಫಿಲಿಸ್ಟಿಯಾ, ಟೈರ್, ಇಥಿಯೋಪಿಯಾ ಜನ ಸೇರಿವೆ. ಸಕಲ ಜನಾಂಗಗಳ ಜನನಿ ಸಿಯೋನ್ ನಗರವೇ, ಅದನ್ನು ಸ್ಥಾಪಿಸಿದವ ಪರಾತ್ಪರ ಪ್ರಭುವೇ. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಪ್ರಭು ಪಟ್ಟಿ ಮಾಡುವಾಗ ಸಕಲ ಜಾತಿ ಜನಾಂಗಗಳನ್ನು ನಿನ್ನ ಜನಾಂಗವೆಂದೇ ಪರಿಗಣಿಸುವನು. ಪ್ರತಿಯೊಂದನ್ನು ಗಾಯಕ ನರ್ತಕರು ಹಾಡುವರಿ ಹಾಡ, ನಮ್ಮೆಲ್ಲರ ಜೀವದೊರತೆ ನೀನೇ ನೋಡ. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಜನರೇ ಉಲ್ಲಸಿಸಿ ಹಲ್ಲೆಲೂಯಾ, ಕರ್ತರನ್ನು ಸ್ತುತಿಸಿ ಹಲ್ಲೆಲೂಯಾ. ಜನರೇ ಉಲ್ಲಸಿಸಿ ಹಲ್ಲೆಲೂಯಾ, ಕರ್ತರನ್ನು ಸ್ತುತಿಸಿ ಹಲ್ಲೆಲೂಯಾ. ನಮ್ಮ ಸೃಷ್ಟಿಕರ್ತರು ಹಲ್ಲೆಲೂಯಾ, ಅದ್ವಿತೀಯ ದೇವರು ಹಲ್ಲೆಲೂಯಾ. ನಮ್ಮ ಸೃಷ್ಟಿಕರ್ತರು ಹಲ್ಲೆಲೂಯಾ, ಅದ್ವಿತೀಯ ದೇವರು ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಅದು ಚಳಿಗಾಲವಾಗಿತ್ತು. ಜೆರುಸಲೇಮಿನಲ್ಲಿ ಮಹಾದೇವಾಲಯದ ಪ್ರತಿಷ್ಠಾಪನೆ ಹಬ್ಬಾಚರಣೆ ನಡೆಯುತ್ತಿತ್ತು. ಯೇಸು ಆ ದೇವಾಲಯದ ಆವರಣದಲ್ಲಿದ್ದ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಿದ್ದರು. ಯೆಹೂದ್ಯರು ಅವರನ್ನು ಸುತ್ತುವರಿದು, ಇನ್ನಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿರಿಸುವೆ, ನೀನೇ ಅಭಿಷಿಕ್ತನಾದ ಲೋಕೋದ್ಧಾರ ಆಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಎಂದರು. ಯೇಸು ಪ್ರತ್ಯುತ್ತರವಾಗಿ, ನಾನು ನಿಮಗೆ ಹೇಳಿಯಾಯಿತು, ಆದರೂ ನೀವು ನಂಬುತ್ತಿಲ್ಲ. ನನ್ನ ಪಿತನ ಹೆಸರಿನಲ್ಲಿ ನಾನು ಮಾಡುವ ಕಾರ್ಯಗಳೇ ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ, ಆದರೂ ನಿಮಗೆ ನಂಬಿಕೆ ಎಂಬುದಿಲ್ಲ. ಕಾರಣ ನೀವು ನನ್ನ ಕುರಿಗಳಲ್ಲ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ. ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ಅವನ್ನು ನನಗೆ ಕೊಟ್ಟ ಪಿತ ಸರ್ವಶ್ರೇಷ್ಠರು. ಪಿತನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ನಾನು ಪಿತನು ಒಂದೇ ಆಗಿದ್ದೇವೆ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ಪ್ರಭುವೇ ಸ್ವೀಕರಿಸು ನನ್ನ ಪ್ರತಿಭೆ ಮೌನ
ಶಿಲುಬೆ. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಮ್ಮ ದಾಸರಿಗೆ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕಾರ್ಯಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಪಾಸ್ಕ ಸಂಸ್ಕಾರಗಳ ಆಚರಣೆಯಲ್ಲಿ ನಾವು ಸದಾ ಆನಂದಿಸುವಂತೆ ಕರುಣಿಸಿರಿ. ಹೀಗೆ ನೀವು ಎಡಬಿಡದೆ ನಮ್ಮಲ್ಲಿ ಸಾಧಿಸುವ ನವೀಕರಣವು ನಮ್ಮ ನಿತ್ಯ ಆನಂದಕ್ಕೆ ಕಾರಣವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲಾ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಾವು ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯಾಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಿಗಳು ನಿಮ್ಮ ವಿಶ್ವಾಸಗಳಿಗೆ ತಿಳಿಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂದ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತ ಗಣಗಳು ಒಂದಾಗಿ ನಿಮ್ಮ ಮಹಿಮೆ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜನೆ, ಪರಮ ಪೂಜನೆ, ಪರಮ ಪೂಜನೆ. ಸ್ವರ್ಗ ಭೂಮಿಯು ತುಂಬಿದೆ ನಿಮ್ಮ ಮಹಿಮೆ ಶೋಭೆಯು. ಸ್ವರ್ಗ ಭೂಮಿಯು ತುಂಬಿದೆ ನಿಮ್ಮ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶ ನಾಮದಲ್ಲಿ ಬರುವ ಕ್ರಿಸ್ತರ ಆಶೀರ್ವದಿತರು, ಈಶ ನಾಮದಲ್ಲಿ ಬರುವ ಕ್ರಿಸ್ತರ ಆಶೀರ್ವದಿತರು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗಿಯು ನೀವೆ. ಈ ಕೊಡುಗೆಗಳ ಮೇಲೆ ನೀವು ಪವಿತ್ರಾತ್ಮನ್ನು ಇಬ್ಬನಿಂದ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವನ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಆ ರೊಚ್ಚಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರವನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಯಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಈ ವಾರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವಾರಿ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ತಪ್ಪು ಮಾಡಿದವನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನೇಮಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸಿದೆ, ನಿಮ್ಮ ಧರ್ಮಸೆ ಭಕ್ತಿ ವಿಶ್ವಾಸ ನೀಗಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೆ ಜೀವಿಸಿ ಆಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಬಾಳು ಬೆಳಗಿ ಯೇಸುವೆ ಬನ್ನಿ ಎನ್ನ ಆತ್ಮಕ್ಕೆ ಈರುಳು ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ ಈರುಳು ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ ಬಾಳು ಬೆಳಗಿ ಯೇಸುವೆ ಬನ್ನಿ ಎನ್ನ ಆತ್ಮಕ್ಕೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ರಕ್ಷಣೆ ಎನ್ನುವ ಈ ಅತಿ ಪವಿತ್ರ ವಿನಿಮಯವು ಪ್ರಸ್ತುತ ಜೀವನದಲ್ಲಿ ನಮಗೆ ಸಹಾಯ ತರಲಿ ಮತ್ತು ನಿತ್ಯಾನಂದದ ಆಶ್ವಾಸನೆಯನ್ನು ನೀಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವಾದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಸಮಾಧಾನ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇಂದಿನ ಈ ನವೇನ ಪ್ರಾರ್ಥನೆಯನ್ನು ಕೊರೋನಾ ರೋಗದಿಂದ ನರಳುತ್ತಿರುವಂತಹ ಎಲ್ಲ ರೋಗಿಗಳಿಗೋಸ್ಕರ ಹಾಗೂ ಇಡೀ ಭೂಲೋಕವನ್ನು ಸಂತ ಅಂತೋಣಿ ಅವರಿಗೆ ಸಮರ್ಪಿಸಿ ಅವರ ಮೂಲಕ ಈ ನಮ್ಮ ಪ್ರಪಂಚಕ್ಕೆ ಹಾಗೂ ಕೊರೋನಾ ರೋಗದಿಂದ ನರಳುತ್ತಿರುವಂತಹ ರೋಗಿಗಳಿಗೆ, ಕಷ್ಟ ತೊಂದರೆಗಳಿಂದ ಇರುವಂತಹ ಎಲ್ಲಾ ವ್ಯಕ್ತಿಗಳಿಗೆ ಅವರಿಗೆ ಬೇಕಾದಂತ ವರವನ್ನು ಪ್ರಭು ಯೇಸುವಿನಿಂದ ಬೇಡಿ ತರಲೆಂದು ಈ ನಮ್ಮ ಸಂತರಲ್ಲಿ ಈ ನವೇನದ ಮೂಲಕ ನಾವು ಬೇಡಿಕೊಳ್ಳೋಣ. ಸಂತ ಅಂತೋಣಿಯವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಂತ ಅಂತೋಣಿಯವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಂತ ಅಂತೋಣಿಯವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಜೀವಮಾನ ಕಾಲದಲ್ಲಿ ನೀವು ರೋಗಿಗಳಿಗೆ ಆರೋಗ್ಯವನ್ನು ದಯಪಾಲಿಸಿದ್ದೀರಿ. ಹಸಿದವರಿಗೆ ಆಹಾರವನ್ನೆತ್ತಿರಿ, ಸತ್ತವರಿಗೆ ಜೀವದಾನ ಮಾಡಿದ್ದೀರಿ. ಎಲ್ಲಕ್ಕೂ ಮಿಗಿಲಾಗಿ ಪಾಪಿಗಳನ್ನು ಪುನೀತರನ್ನಾಗಿ ಮಾಡಿದ್ದೀರಿ. ನೀವು ಸಂತ ಅಂತೋಣಿಯವರು ನಿಮ್ಮ ಶಿಷ್ಯರನ್ನಾಗಿ ಆರಿಸಿದ್ದೀರಿ. ಅವರನ್ನು ನೀವು ಶಕ್ತಿಯಿಂದ ತುಂಬಿಸಿ ಅವರಿಗೆ ನಿಮ್ಮ ದೃಷ್ಟಿಯನ್ನೆತ್ತಿರಿ. ಅವರು ನಿಮ್ಮಂತೆ ಪವಾಡಗಳನ್ನು ಮಾಡಿ ಪ್ರಖ್ಯಾತರಾದರು. ಈ ಅನುಪಮ ಸಂತರನ್ನು ನಮಗೆ ಆದರ್ಶವನ್ನಾಗಿಯೂ ಮಧ್ಯಸ್ಥರನ್ನಾಗಿಯೂ ದಯಪಾಲಿಸಿರುವಿರಿ. ಸಂತ ಅಂತೋಣಿಯರ ಮುಖಾಂತರ ನಾವು ಪುಣ್ಯ ಮಾರ್ಗದಲ್ಲಿ ನಡೆಯಲು ನೆರವನ್ನೇರಿ ಸ್ವಾಮಿ. ಪವಿತ್ರಾತ್ಮರನ್ನು ಐಕ್ಯವಾಗಿರು ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಓ ಸಂತ ಅಂತೋಣಿಯವರೇ, ಪವಾಡ ಪುರುಷರೇ, ದೀನದಲಿತರ ಪಾಲಕರೇ, ನಾವು ನಿಮ್ಮನ್ನು ಆಶ್ರಯಿಸಿ ಬಂದಿರುತ್ತೇವೆ. ನೀವು ನಮ್ಮ ಪರವಾಗಿ ಯೇಸು ಸ್ವಾಮಿಯನ್ನು ವಿನಂತಿಸಿ ಅನೇಕ ಕೋರಿಕೆಗಳನ್ನು ಈಡೇರಿಸಿದ್ದೀರಿ. ನಿಮ್ಮ ಉಪಕಾರಕ್ಕೆ ನಾವು ಅನಂತ ವಂದನೆಯನ್ನು ಸಲ್ಲಿಸುತ್ತೇವೆ. ಇದರ ಸಂಕೇತವಾಗಿ ನಾವು ನಿಮಗೆ ಅರ್ಪಿಸುವ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ಅಂಗೀಕರಿಸಿರಿ. ಸಂತ ಅಂತೋಣಿಯವರೇ, ನೀವು ನಮ್ಮನ್ನು ಕರೆದು ನಿಮ್ಮ ಕರಗಳಲ್ಲಿರುವ ಯೇಸು ಸ್ವಾಮಿಯನ್ನು ನಮಗಿತ್ತು ಅವರನ್ನು ಅಧಿಕವಾಗಿ ಪ್ರೀತಿಸಲು ಕಲಿಸಿಕೊಟ್ಟದಕ್ಕಾಗಿ ಸಂತ ಅಂತೋಣಿಯವರೇ, ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ, ನಿಮ್ಮ ಮುಂದೆ ನೆರೆದಿರುವ ಈ ಕುಟುಂಬದ ದುರ್ಬಲರನ್ನು, ದುಃಖಿತರನ್ನು, ನಿರ್ಗತಿಕರನ್ನು, ನಿರಾಶ್ರಿತರನ್ನು ಕಂಡು ಅವರಿಗಿದ್ದ ಸಹಾಯಕ್ಕಾಗಿ ಸಂತ ಅಂತೋಣಿಯವರೇ, ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ, ನೀವು ಕಳೆದು ಹೋದ ವಸ್ತುಗಳನ್ನು ಗುರುತಿಸಿ ಕೊಡುತ್ತೀರಿ. ಅಷ್ಟು ಮಾತ್ರವಲ್ಲದೆ ಪಾಪದಿಂದ ಆತ್ಮವನ್ನೇ ಕಳೆದುಕೊಂಡವರನ್ನು ಯೇಸು ಸ್ವಾಮಿಯ ಪಾದದಲ್ಲಿ ತಂದುದಕ್ಕಾಗಿ ಸಂತ ಅಂತೋಣಿಯವರೇ, ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ, ಶಾರೀರಿಕ ರೋಗಗಳಿಂದ ಬಳಲುತ್ತಿದ್ದವರಿಗೆ ಆರೋಗ್ಯವನ್ನು, ಮಾನಸಿಕವಾಗಿ ಬಳಲುತ್ತಿರುವವರಿಗೆ ಸಾಂತ್ವನವನ್ನು,
ವೃದ್ಧಾಪ್ಯದಲ್ಲಿರುವವರಿಗೆ ಶಕ್ತಿಯನ್ನು ಇಟ್ಟುದಕ್ಕಾಗಿ ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ, ನೀವು ಐಶ್ವರ್ಯವಂತರಾಗಿದ್ದರೂ ಸಕಲವನ್ನು ಪ್ರಭು ಯೇಸುವಿನ ಪ್ರೀತಿಗಾಗಿ ತೊರೆದಿರಿ. ನಮ್ಮ ಕ್ರೈಸ್ತ ಸಭೆಯ ಶ್ರೀಮಂತರನ್ನು ಉದಾರಿಗಳನ್ನಾಗಿ ಪ್ರೇರೇಪಿಸಿದ್ದಕ್ಕಾಗಿ ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಈಗ ಸ್ವಲ್ಪ ಹೊತ್ತು ಮೌನವಾಗಿದ್ದು ಸಂತ ಅಂತೋಣಿಯವರ ಮೂಲಕ ದೊರೆತ ಎಲ್ಲ ಉಪಕಾರಗಳನ್ನು ಸ್ಮರಿಸಿಕೊಂಡು ಸಂತ ಅಂತೋಣಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಹೆಸರಿನಲ್ಲಿ ನಾವು ಅರ್ಪಿಸಿದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ನಾವು ಅವರ ಆದರ್ಶವನ್ನು ಅನುಸರಿಸುತ್ತಾ ಭಕ್ತಿ ಭಾವದಿಂದಲೂ ಶ್ರದ್ಧೆಯಿಂದಲೂ ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ಇಂದು ನಾವು ಮಾಡುತ್ತಿರುವ ಹರ್ಷಧ್ವನಿ ನಮಗೆ ಸ್ವರ್ಗ ರಾಜ್ಯದ ಭಾಗ್ಯವನ್ನು ಅನುಭವಿಸಲು ಸಹಾಯಕವಾಗಲಿ. ಈ ಬೆನ್ನವನ್ನು ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ದಯಪಾಲಿಸಿರಿ. ನನ್ಮೆಯ ಸಂತ ಅಂತೋಣಿಯವರೇ, ದೇವರು ನಿಮಗೆ ವಿಶೇಷ ಶಕ್ತಿಯನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದರ ಫಲವಾಗಿ ನೀವು ನಮ್ಮ ದೈಹಿಕ ಹಾಗೂ ಆತ್ಮಿಕ ಅಗತ್ಯಗಳನ್ನು ಪೂರೈಸುತ್ತೇವೆ. ನಿಮ್ಮನ್ನು ಪಾಲಕರನ್ನಾಗಿ ಪಡೆದ ನಾವು ಯಾವ ಅಪಾಯಕ್ಕೂ ಕೇಡಿಗೆ ಒಳಗಾಗುವುದಿಲ್ಲ ಎಂದು ನಾವು ನಂಬುತ್ತೇವೆ. ನಾವು ವಿನಯತೆಯಿಂದ ಮಾಡುವ ಕೋರಿಕೆಗಳನ್ನು ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ನಿವೇದಿಸಿ ನಡೆಸಿಕೊಳ್ಳಲೆಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರೇ, ಪ್ರಭು ಯೇಸುವಿನ ಮೇಲೆ ಅಪಾರ ವಿಶ್ವಾಸವಿಟ್ಟು ನಿಮ್ಮನ್ನೇ ಅವರಿಗೆ ಅರ್ಪಿಸಿದಿರಿ. ಅವರ ಪ್ರೀತಿಗಾಗಿ ಸರ್ವರನ್ನು ಪ್ರೀತಿಸಿದಿರಿ. ನಿಮ್ಮ ಆದರ್ಶವನ್ನು ಅನುಸರಿಸಿ ನಾವು ಸಹ ಅನ್ಯೋನ್ಯತೆಯಿಂದ ಬಾಳುವಂತೆ ಅನುಗ್ರಹಿಸಿ ಸಂತರೇ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನೀವು ದೇವರ ವಾಕ್ಯದ ಅರ್ಥವನ್ನು ತಿಳಿದು ದಿವ್ಯ ಜ್ಞಾನದ ದೀಪವನ್ನು ಎಲ್ಲೆಲ್ಲೂ ಬೆಳಗಿದ್ದೀರಿ. ನಮ್ಮಲ್ಲಿರುವ ಅಜ್ಞಾನ, ಅಪನಂಬಿಕೆ, ಅಬದ್ಧ ಅಭಿಪ್ರಾಯಗಳು ದೂರವಾಗುವಂತೆ ಮಾಡಿ ಸಂತರೇ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಿಮ್ಮ ನಂಬಿಕೆಯಿಂದ ಸಮುದ್ರದ ಅಲೆಗಳು ಬಿರುಗಾಳಿಯು ಶಾಂತವಾದವು. ಈ ಧರ್ಮ ಕೇಂದ್ರದ ಕುಟುಂಬಗಳಲ್ಲಿರುವ ಸಂಶಯದ ಸುಳಿ, ಭಿನ್ನತೆಯ ಬೆಂಕಿಯನ್ನು ಶ್ರಮಿಸಿ ಐಕ್ಯತೆ ಅನ್ಯೋನ್ಯತೆಯನ್ನು ವೃದ್ಧಿಗೊಳಿಸಿ ಸಂತರೇ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಿಮ್ಮ ನೆರವಿನಿಂದ ಕಳೆದು ಹೋದ ವಸ್ತುಗಳು ಸಿಕ್ಕುವು. ನಾವು ಕಳೆದುಕೊಂಡ ವಸ್ತುಗಳು ಮಾತ್ರವಲ್ಲ, ಬೆಳೆಸಿಕೊಳ್ಳಬೇಕಾದ ವಿಶ್ವಾಸ, ನಂಬಿಕೆ, ಪ್ರೀತಿಯನ್ನು, ಇತರ ಸುಗುಣಗಳನ್ನು ಬೆಳೆಸಿಕೊಳ್ಳಿ ಸಂತರೇ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನೀವು ರೋಗಿಗಳಿಗೆ ಆರೋಗ್ಯವನ್ನು, ಸತ್ತವರಿಗೆ ಜೀವವನ್ನು ದಯಪಾಲಿಸಿದಿರಿ. ನಮ್ಮ ಕುಟುಂಬಗಳಲ್ಲಿರುವ ರೋಗ ರುಜಿನವನ್ನು, ಪಾಪದ ಸ್ವಭಾವವನ್ನು ನೀಗಿಸಿ ನಮ್ಮನ್ನು ಯೋಗ್ಯ ಭಕ್ತರನ್ನಾಗಿ ಮಾಡಿ ಸಂತರೇ. ಸಂತ ಅಂತೋಣಿಯವರೇ, ನಮ್ಮ ದೀನ ಕೋರಿಕೆಗಳನ್ನು ನಿಮ್ಮಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ನಾವು ಬೇಡಿದ ವರಗಳನ್ನೆಲ್ಲ ನಿಮ್ಮ ಕರಗಳಲ್ಲಿ ಅಸೀನರಾದ ಯೇಸು ಸ್ವಾಮಿ ನಿಮ್ಮ ಕರಗಳಲ್ಲೇ ತುಂಬಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಮನ್ನಿಸಿ ಅವರನ್ನು ದಯಪಾಲಿಸಿರಿ. ಒಂದು ವೇಳೆ ನಾವು ಕಷ್ಟ, ಸಂಕಟ, ಕೊರತೆಯನ್ನು ಅನುಭವಿಸಬೇಕೆಂಬುದು ದೇವರ ಚಿತ್ತವಾದರೆ ಅದನ್ನು ಅನುಭವಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ದೇವರ ಚಿತ್ತವೇ ನಮ್ಮ ಚಿತ್ತವೆಂದು ನಾವು ಬಾಳುವ ವರವನ್ನು ಅನುಗ್ರಹಿಸಿರಿ. ಸಂತ ಅಂತೋಣಿಯವರೇ, ಯೇಸು ಸ್ವಾಮಿಯ ಪ್ರಿಯ ಸಂತರೇ, ಯೇಸು ಸ್ವಾಮಿಯನ್ನು ಕರೆದಲ್ಲಿ ಪಡೆದ ಸಂತರೇ, ಆದರ್ಶ ಸನ್ಯಾಸಿಯಾಗಿ ಬಾಳಿದ ಸಂತರೇ, ಸುವಾರ್ಥ ಸಾರಲು ಶ್ರಮಿಸಿದ ಸಂತರೇ, ಪರ ಸೇವೆಯಲ್ಲಿ ನಿರತರಾದ ಸಂತರೇ, ಸಕಲ ಸುಗುಣಗಳ ಗಣಿಯಾದ ಸಂತರೇ, ಪ್ರಖ್ಯಾತ ಪವಾಡ ಪುರುಷರಾದ ಸಂತರೇ, ಪಾಪಿಗಳಿಗೆ ದಾರಿದೀಪವಾದ ಸಂತರೇ, ರೋಗಿಗಳಿಗೆ ಸಂಜೀವನಿಯಾದ ಸಂತರೇ, ಕಳೆದನ್ನು ಕಂಡುಕೊಡುವ ಸಂತರೇ, ದುಃಖಿತರಿಗೆ ಉಪಶಮಿಕರಾದ ಸಂತರೇ, ನಮ್ಮೆಲ್ಲರ ಪಾಲಕರಾಗಿರುವ ಸಂತರೇ, ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಮಹಿಮೆಯನ್ನು ಹರಡಿದರು. ನಿಮ್ಮ ಕರುಣೆಯನ್ನು ಕಾರ್ಯರೂಪದಲ್ಲಿ ತೋರ್ಪಡಿಸಿದರು. ಈ ಸಂತರ ಗುಣಗಾನ ಮಾಡುತ್ತಿರುವ ನಾವು ಅವರ ಪುಣ್ಯ ಫಲಗಳ ಮುಖಾಂತರ ನಾವು ನಂಬಿಕೆಯಿಂದ ಕೇಳುವುದನ್ನು ದಯಪಾಲಿಸಿರಿ. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಶಾಂತಿದಾತರಾದ ದೇವರು ನಿಮ್ಮನ್ನು ಅನುದಿನವೂ ಆಶೀರ್ವದಿಸಿ ನಿಮ್ಮ ಮನೆಗಳಿಗೂ ಸಮಾಧಾನವನ್ನು ನೀಯಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪಾಪ ವಿಮುಕ್ತರನ್ನಾಗಿ ಮಾಡಿ ಕಷ್ಟ ಸಂಕಷ್ಟಗಳಿಂದ ಬಿಡಿಸಿ ಸತ್ಯದ ಪದದಲ್ಲಿ ಸದಾ ನಡೆಸಲಿ. ಕರುಣಾಳು ದೇವರು ನಿಮಗೆ ದಯ ತೋರಿಸಿ ನಿಮ್ಮ ಅಂತರಂಗವನ್ನು ಪವಿತ್ರ ಆತ್ಮರ ಆಲಯವನ್ನಾಗಿ ಪರಿವರ್ತಿಸಲಿ. ಪ್ರೀತಿ ಸ್ವರೂಪ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಸ್ವರ್ಗ ರಾಜ್ಯದ ಭಾಗ್ಯವನ್ನು ಅನುಭವಿಸಲು ಸಹಾಯಕವಾಗಲಿ. ಈ ಬೆನ್ನವನ್ನು ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ದಯಪಾಲಿಸಿರಿ. ಭಕ್ತರ ಪಾಲಕ ಸಂತ ಅಂತೋಣಿ, ಈಶನ ಪ್ರಾರ್ಥಿಸಿ ನಮಗ
ಪುಷ್ಪವೇ ಪವಾಡ ಪುರುಷರೇ ವರ ಪುತ್ರರೇ ಪಾದುವ ಊರಿನ ಹಿರಿ ಪುಷ್ಪವೇ ಪವಾಡ ಪುರುಷರೇ ವರ ಪುತ್ರರೇ ಪಾಪಿಷ್ಠರೆಲ್ಲಗೆ ಆಶ್ರಯವೇ ಪಾವನ ಮೂರ್ತಿಯೇ ಪರಿಶುದ್ಧರೇ ಭಕ್ತರ ಪಾಲಕ ಸಂತ ಅಂತೋಣಿ ಈಶನ ಪ್ರಾರ್ಥಿಸಿ ನಮಗಾಗಿ. ಪುತ್ರರೊಡಗೂಡಿ ಹರಸೆ ಮನುತಾಯಿ ಪವಿತ್ರ ಶಿವಯಾಗುತ್ತಿನ ಮೂಲಕ ನಮ್ಮ ಶ್ರೀ ನಮ್ಮ ಸರ್ವೇಶ್ವರ ಪಿತನ ನಾಮ ಪವಿತ್ರ ನಾಮದಲ್ಲಿ ಆಮೆನ್.